ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ ಅಂತ ಹೇಳ್ತಾರೆ. ಅಂದ್ರೆ ಈ ಶ್ಲೋಕದ ಅರ್ಥ ಅಂತಂದ್ರೆ ಸ್ವಾಮಿ ಪುಷ್ಕರಣಿ ಕ್ಷೇತ್ರದೊಳಗ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ, ವಿಶ್ವೇಶ್ವರ ನಗರ, ಹುಬ್ಬಳ್ಳಿ ಇಷ್ಟೊಂದು ನಾಗರ ಮೂರ್ತಿಗಳನ್ನ ನೋಡ್ಲಿಕತ್ತಿರಲ್ಲ. ಈ ಎಲ್ಲಾ ನಾಗರ ಮೂರ್ತಿಗಳು ಕೂಡ ಸರ್ಪದೋಷ ಪರಿಹಾರ ಶಾಂತಿ ಆದ್ಮೇಲೆ ಪ್ರತಿಷ್ಠಾಪನೆ ಆಗಿತ್ತು. ಸೊ ಪ್ರತಿಷ್ಠಾಪನೆ ಆಗೋದು ಮುಖ್ಯ ಅಲ್ಲ, ಪ್ರತಿಷ್ಠಾಪನೆ ಆದ್ಮೇಲೆ ನಿತ್ಯ ಪೂಜೆ ಆಗ್ಬೇಕಾದದ್ದು. ಎಷ್ಟೋ ಸತಿ ಏನ್ ಮಾಡ್ತೀವಿ ಅಂತಂದ್ರ ಸರ್ಪದೋಷ ಪರಿಹಾರ ಶಾಂತಿ ಮಾಡಿ ಬಂದ್ಬಿಡ್ತೇವೆ. ಆದ್ರೆ ಆ ಸರ್ಪದೋಷ ಪರಿಹಾರ ಶಾಂತಿ ಮಾಡಿದಾದ್ಮೇಲೆ ನಾಗ ಪ್ರತಿಷ್ಠಾಪನೆ ಅಂತನ್ನುವಂತ ಪ್ರಕ್ರಿಯೆನ ನೆನ್ಪಾರ್ಬಿಡ್ತೇವೆ. ಹಿಂಗಾಗಿ ಏನಾಗ್ಬಿಡ್ತದೆ, ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲಿ ತೊಂದರೆಗಳು ಹಂಗೆ ಉಳಿದ್ಬಿಡ್ತಾವ. ಸರ್ಪದೋಷ ಮಾಡಿಸ್ ಬಂದಿರಿ ಆದ್ರೂ ಏನೂ ಆಗ್ಲೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಯಾಕೆ ಅಂತಂದ್ರ ಆ ನಾಗ ಪ್ರತಿಷ್ಠಾಪನೆ ಅಂತನ್ನುವಂತಹ ಪ್ರಕ್ರಿಯೆ ನಡೆದಿರೋದಿಲ್ಲ. ಇನ್ನು ಎಷ್ಟೋ ಸತಿ ಏನಾಗ್ತದ ಅಂತಂದ್ರ ನಾಗ ಪ್ರತಿಷ್ಠಾಪನೆಯನ್ನು ಮಾಡಿಬಿಡ್ತೇವೆ. ಎಲ್ಲೋ ಒಂದ್ ಗಿಡದ ಕೆಳಗಡೆಗೆ ನಾಗಪ್ಪನ್